ಹಿಂದಿನ ವಿಡಿಯೋ ಒಳಗೆ ಕಾಟನ್ ದಾರದಲ್ಲೇ ಹಾಕೋದು ಕಳ್ಸೀನಿ. ಸ್ಟ್ರೇಟ್ ಲೈನ ಮತ್ತು ರಿಪೀಟ್ ಬರೋದು. ಈಗ ಇನ್ನು ಇದು ರೇಷ್ಮೆ ದಾರದಲ್ಲೇ ಹೇಳ್ಕೊಡ್ತೀನಿ ನೋಡ್ರಿ. ಅದ ಸ್ಟಿಚ್ ಹಾಕೋದನ್ನ ಇದನ್ನೂ ಆ ಥರನ ಗಂಟು ಹಾಕೋದು. ಅಂದ್ರೆ ನಮಗೆ ಮೊದಲು ನಿಡಲ್ ಒಳಗೆ ಸಾಕಳಿ ಹಾಕಿದ್ದು ಊಸ್ತೈತೈತೆ ಅಂದ್ರೆ ಈ ಥರ ಮೊದಲು ಈ ದಾರದಲ್ಲೇನ ಪ್ರಾಕ್ಟೀಸ್ ಮಾಡ್ಬೇಕು ಹಾಕಿದೆ. ಇನ್ನೆಲ್ಲ ಮುಂದೆಲ್ಲ ಇದು ರೇಷ್ಮೆ ದಾರದಲ್ಲೇನ ಹಾಕ್ಬೇಕಿನ್ನು. ಈ ಥರ ಗಂಟು ಹಾಕೊಂಡ ನಾ ಮೊದಲು ಹೆಂಗೆ ಇಲ್ಲ ಅದ ಕೆಳಗೆ ಬಿಟ್ಕೊಂಡು ಈ ಥರ ಹಿಡ್ಕೊಬೇಕಿದ್ನ. ಇದಕ್ಕೂ ಸ್ಟ್ರೇಟ್ ಲೈನ್ ಹಾಕ್ತೀನಿ ನೋಡ್ರಿ ರೇಷ್ಮೆ ದಾರದಲ್ಲೇನ. ಬಾಜುನ ಹಾಕೋಬೇಕಿದ್ನು ನೋಡ್ರಿ. ರೇಷ್ಮೆ ದಾರದಲ್ಲೇ ಸುಮ್ಮನೆ ನಿಮಗೆ ಗೊತ್ತಾಗಬೇಕಂದ್ರೆ ದೂರದ ಹಾಕಿ ತೋರಿಸ್ತೀನಿ ನೋಡ. ಈ ಥರ ಬಂದಿದ್ದು ನೀಡಲನ್ನು ಈ ಥರ ಸುತ್ತಿ ತೆಳಗಿನ ದಾರನ ಹಿಂಗೆ ಸುತ್ಕೋಬೇಕು ತೆಳಗನ. ಅದು ಬರತೈತಿ ಈ ಥರ ಬರೋ ಹೊತ್ನಾಗ ನಿಡಲ್ ಒಂದು ಸ್ವಲ್ಪ ನಮ್ಮ ಕಡೆ ಅಳ್ಗಡಿಸ್ಬೇಕು. ಅಂದರೆ ಈ ಥರ ಹಿಂಗೆ ತಾನಾಗಿನ ಸಾಕಳಿ ಕುಂಡಿರ್ತೈತೆ ಅದು. ಈ ಥರ ನೀವು ನಿಡಲ್ಗಳನ್ನು ಈ ಥರ ಹಿಂಗೆ ಹೊಳ್ಳಾಡ್ಸ್ಲಿಕ್ಕೆ ಈ ಬಟ್ಟೆದನ ಬರ್ತೈತಿ. ಅಂದ್ರೆ ಅದು ಗುಂಜು ಬರ್ತೈತೆ ಅಂತಾರಲ್ಲ ಆ ಥರ ಈ ಬಟ್ಟೆದನ ಗುಂಜು ಬರ್ತೈತಿ. ನಿಮ್ಗೆ ಗೊತ್ತಾಗಬೇಕಂತಂದು ದೂರ ಸ್ಟಿಚ್ ಹಾಕತೀನಿ. ಸಮೀಪ ಹಾಕೋರು ನೀವು. ನಿಡಲ್ ಕೈಯಾಗ ಒಂದು ಸ್ವಲ್ಪ ಲೂಸ್ ಬಿಟ್ಟು ಹಾಕೋರಿ ಸ್ಟಿಚ್ಗಳನ್ನು. ತೆಳಗಡೆ ಇರುವಂಥ ದಾರನೂ ಭಾಳ ಬಿಗಿ ಹಿಡ್ಕೊಬೇಡ್ರ ಕೈಯಾಗ, ಎಡಗಡೆ ಕೈಯಾಗ. ಹೆಂಗೆ ತಿರ್ಗಿಸ್ತೀನಿ ಅನ್ನೋದು ನೋಡ್ರಿ ಅಲ್ಲಿ ನಿಡಲ್. ಅರ್ಬಿ ತಿಂತ್ರ ಬರುವುದನ್ನ ಮೇಲ್ಗಡೆ ನೋಡ್ರಿ ಈ ಥರ ತಿರ್ಗಿಸ್ಕೋಬೇಕು. ಈಗ ನಮಗಿಲ್ಲಿ ಇದು ಎಂಡ್ ಆಗಬೇಕಂದ್ರೆ ಈ ಥರ ನಮಗೆ ಎಂಡ್ ಆತಂದ್ರೆ 2 ಸತಿ ನಮ್ಮ ಕಡೆನ ನಿಡಲ್ಗಳನ್ನ ಸುತ್ಕೋರಿ. ಆಮೇಲೆ ಇದು ಬಂದಿದ್ದಂಥ ಸಾಕಳಿ ಒಳಗೆ ಒಂದು ಸಾಕಳಿಯನ್ನು ಇದ್ರೊಳಗೆ ಹಾಕೋರಿ ಸುಜನೊಳಗೆ. ಈ ಬಂದಿದ್ದು ಇದ್ರೊಳಗೆ ಹಿಡ್ಕೋದತ್ತೆ ಇಲ್ಲ ಮೊದಲೇ ಹಿಡಿಯೋದ ಅದನ್ನ ತೆಳಗೆ ಬಿಡ್ರಿ. ಆಮೇಲೆ ಇದನ್ನ ಗಂಟಾತ ನೋಡಿ. ರೇಷ್ಮೆ ದಾರದಲ್ಲೇ ಸೀದಾ ಹಾಕಿದ್ನಿ. ನೀವು ಉಲ್ಟಾ ಒಂದು ಹಾಕ್ರಿ ರೇಷ್ಮೆ ದಾರದಲ್ಲೇ ಹಂಗೆ 7-8 ಹಾಕ್ರಿ ಬರ್ತೈತಿ ಸ್ಟಿಚ್. ಈಗ ಈ ಥರ ಪೆನ್ಸಿಲ್ ಜಿಗ್ಜಾಗ ಡಿಸೈನ್ ಹಾಕೋರಿ. ಅಂದ್ರೆ ನಮ್ಗೆ ಈ ಥರ ಲೈನ್ ಹಾಕೋದ್ನಾಗ ನಮ್ಗೆ ಈ ಜಿಗ್ಜಾಗ್ ಈ ಜಿಗ್ಜಾಗ ಲೈನ್ ಹಾಕೊಂಡಿರ್ತೀನಲ್ಲ ಇಲ್ಲಿ ಮ್ಯಾಗ ಬಂದಿರ್ತೈತಿಲ್ಲ ಇದು ಟರ್ನಿಂಗ್, ಅಲ್ಲಿ ಏನು ಮಾಡ್ಬೇಕಂದ್ರೆ ಫುಲ್ ಸಮೀಪ ಹಾಕೋಬೇಕು ಸ್ಟಿಚ್. ಯಾಕೆ ಹೇಳು, ಇಲ್ಲಿ ಬಂದಿರ್ತೈತಿಲ್ಲ ಇದೆ ಹಿಂಗೆ ಹೊಳ್ಳಲ್ಲಿ ಅಲ್ಲಿ ಫುಲ್ ಸಮೀಪ ಹಾಕೋಬೇಕು ಸ್ಟಿಚ್. ಅಂದರೆ ಯಾಕಡೆನೂ ಹೊಳ್ಳಲ್ಲ ಅದು. ಹೊಳ್ಳಲ್ಲ ಅಂದರೆ ಇಲ್ಲಿ ಬಾಜುನೂ ಹೊಳ್ಳಲ್ಲ ಈಚೆ ಕಡೆನೂ ಹೊಳ್ಳಲ್ಲ ಸ್ಟಿಚ್. ಸಮೀಪ ಹಾಕೋಬೇಕು. ಯಾಕಡೆ ಹೊಳ್ಳೋದು ಬಂದಿರ್ತೈತಿಲ್ಲ ಅದು. ನಮ್ಮ ಸ್ಟಿಚ್ಗಳು ಹೊಳಬಾರ್ದಂದ್ರೆ ಫುಲ್ ಸಮೀಪ ಹಾಕೋರಿ. ಇದು ತೆಳಗಡೆ ಇಳು ಯತ್ನಾಗ ಒಂದಿಷ್ಟು ದೂರ ಹಾಕೊಂಡ್ರೆ ಹಾಕೋರಿ ಒಟ್ಟು ಸ್ಟಿಚ್. ಈ ಥರ ದಾರ ಹಿಂಗೆ ಹಾಕತ್ತಿತ್ತ ಮೊದಲಿಗೇನು ಆ ದಾರದಲ್ಲೇನ ಹಾಕಿ ಪ್ರಾಕ್ಟೀಸ್ ಮಾಡ್ಸಿನ್ಲಿ ರೀಲ್ ದಾರದಲ್ಲೇ. ಯಾಕಂದ್ರೆ ಈ ದಾರ ಇದನ್ನ ಈ ಥರ ಜಿಗ್ಜಾಗ ಹಾಕ್ರಿ ಹಿಂಗೆ 7-8 ಲೈನ್ ನಾ ಹಾಕಿನ್ಲ ಹಿಂಗೆ. ಇಲ್ಲಿ ಬಾಜು ಇದು ಜಿಗ್ಜಾಗ್ ಹಾಕೋದ್ನಾಗ ಇಲ್ಲಿ ಒಟ್ಟು ಸಮೀಪ ಬರಬೇಕು. ಒಟ್ಟು
ಒಟ್ಟು ಒಂದು ಇಟು ಗ್ಯಾಪ್ ಕೊಡ್ಬೇಡ್ರಿ, ಬಾಜು ಬಾಜು ಸ್ಟಿಚ್ ಹಾಕ್ರೆ ಈಚೆ ಕಡೆನೂ ಹೊಳಲ್ಲ ಈಚೆ ಕಡೆನೂ ಹೊಳಲ್ಲ, ಆ ಥರ ಹಾಕ್ರಿ ಜಿಗ್ಜಾಗ್.